ಮಿಸ್ ಆಯ್ತು. ಮಿಸ್ಟರ್ ಅಗ್ನಿ, ವಾಟ್ ಇಸ್ ದಿಸ್? ಬ್ಲಾಕ್ ಟೈಗರ್ ಡೆತ್ ಸರ್ಟಿಫಿಕೇಟ್. ಇದನ್ನ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ಮಿಸ್ಟರ್ ಅಗ್ನಿ, ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಆಫೀಸಲ್ಲಿ ಇರುತ್ತೆ, ಜೈಲಲ್ಲಿ ಯಾಕಿರುತ್ತೆ? ರಿಯಲ್ ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಅಲ್ಲಿ ಇರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ರೀಬರ್ತ್ ಕೊಟ್ಟಿರೋದು ನೀನೇ ತಾನೆ. ಆ ಸರ್ಟಿಫಿಕೇಟ್ ನಿನ್ನ ಹತ್ರ ಇಲ್ಲದೆ ಬೇರೆ ಯಾರ ಹತ್ರ ಇರುತ್ತೆ. ವಾಟ್ ಯು ಮೀನ್? ಐ ಮೀನ್ ಮಂಗಳವಾರ ಡಿಸೆಂಬರ್ 24th 1996 early morning 5:30 ಬ್ಲಾಕ್ ಟೈಗರ್ ವಾಸ್ ಹ್ಯಾಂಗ್ಡ್, ಬಟ್ ಈ ಸ್ಟಿಲ್ ಅಲೈವ್. ಸತ್ತಿಲ್ಲ. ಅವನು ಸತ್ತೋಗಿರೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಅವನ ಸಮಾಧಿ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಅದು ನನಗೂ ಗೊತ್ತಿದೆ. ಇದೇ ತಾನೇ ಆ ರಿಪೋರ್ಟ್. ಬಟ್ ಆ ಸಮಾಧಿ ಓಪನ್ ಮಾಡಿಸಿ ಅದರಿಂದ ಹೊರಗೆ ತೆಗೆದ ಡೂಪ್ಲಿಕೇಟ್ ಬ್ಲಾಕ್ ಟೈಗರ್ ಶವಕ್ಕೆ ಸಂಬಂಧಪಟ್ಟ ಸ್ಕೆಲೆಟನ್ ರಿಪೋರ್ಟ್ ಇದು. ಲುಕ್, ಹೈಟು, ವೆಯ್ಟು, ಚೆಸ್ಟು, ವೇಸ್ಟು ಎಲ್ಲ ಫಿಸಿಕಲಿ ಮ್ಯಾಚ್ ಆಗಿದೆ. ಬಟ್ ಬಯೋಲಾಜಿಕಲಿ ಏನು ಮ್ಯಾಚ್ ಆಗ್ತಾ ಇದೆ. ನೌ I want the detailed report and information about this whole episode within no time. ಬೀಸ್ತಾ ಇರೋ ಗಾಳಿ ಆರ್ಭಾಟಕ್ಕೆ ರಾಷ್ಟ್ರಧ್ವಜ ಹೇಗ್ ಹಾರ್ತಾ ಇದೆ ನೋಡು. ಸಾಲದು ಅಂತ 4 ಕಿಟಕಿ ಓಪನ್ ಇದೆ, ಓವರ್ ಸ್ಪೀಡ್ ಅಲ್ಲಿ ಫ್ಯಾನ್ ಓಡ್ತಾ ಇದೆ. ನೀನ್ ಯಾಕೆ ಬೆವರ್ತಾ ಇದೀಯಾ? ಭಯಾನ? ಟೆನ್ಷನ? ತಪ್ಪು ಮಾಡಿದ್ಯಾ? ಹೇಳು, ನಿಜ ಹೇಳು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸತ್ಯನ ನೀನೇ ಹೇಳ್ತೀಯಾ ಇಲ್ಲ ನಾನ್ ಕಕ್ಕಿಸ್ಲಾ? ಬ್ಯಾಂಗ್ಳೂರ್ ಸೌತ್ ಜುರಿಸ್ಟಿಕ್ಷನ್ ಮಾತ್ರ ಡಿಸಿಪಿ ನೀನು, ಆದ್ರೆ ಎಂಟೈರ್ ಕರ್ನಾಟಕದಲ್ಲಿರೋ ಘಟಾನುಘಟಿ ಕ್ರಿಮಿನಲ್ಸ್, ನಟೋರಿಯಸ್ ರೌಡಿ ನನ್ನ ಮಕ್ಕಳನ್ನ ಪಳಗಿಸೋ ಜೈಲರ್ ನಾನು. ನೀನು ಬ್ರಿಲಿಯಂಟ್ ಆದ್ರೆ ನಾನು ಕ್ರಿಮಿನಲ್. ಎಸ್ಕೇಪ್ ಆಗೋದಕ್ಕೆ ಇದು ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್. Stop it. Come on, tell me the truth. ನನಗೆ ರಿಯಲ್ ಫ್ಯಾಕ್ಟ್ ಗೊತ್ತಾಗಬೇಕು. ಬ್ಲಾಕ್ ಟೈಗರ್ ನ ಹೇಗೆ ಎಸ್ಕೇಪ್ ಮಾಡಿಸಿದ್ರಿ ಹೇಳಿ ಹೇಳಿ. ಎಲ್ಲ ಮಾಡಿ ಏನು ತಿಳಿದ ಹಾಗೆ ಈ ನಕರ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಿಜ ಹೇಳಿ. ಇಲ್ಲ ಗೊತ್ತು ತಾನೆ ನನ್ನ ಸ್ಟೈಲು. ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್. ನನ್ನ ಮಕ್ಕಳ ಸತ್ತೋಗ್ತೀರಾ ಹೇಳಿ ಹೇಳಿ. ಹೇಳ್ತೀನಿ ಹೇಳ್ತೀನಿ.
ಅವತ್ತಿನ ದಿನ ಬೆಳಿಗ್ಗೆ ಆಂಬ್ಯುಲೆನ್ಸ್ ನಲ್ಲಿ ಬ್ಲ್ಯಾಕ್ ಟೈಗರ್ ಬದಲಾಗಿ ಬೇರನ್ ಬಾಡಿನ ಮೊದಲೇ ಇಟ್ಟಿದ್ವಿ. ಅದನ್ನ ಸ್ಮಶಾನಕ್ಕೆ ಸಾಗಿಸಿದ್ವಿ. Black Tiger is not dead. This is duplicate Black Tiger. Black Tiger is alive. ವಾಟ್ ಎ ಬ್ಯೂಟಿಫುಲ್ ಪ್ಲಾನ್. ಅಸತ್ಯವನ್ನು ಉಳಿಸಿದ್ದೀರಾ, ಸತ್ಯನ ಸಮಾಧಿ ಮಾಡಿದ್ದೀರಾ. ಕಾನೂನಿಗೆ, ಧರ್ಮಕ್ಕೆ, ನ್ಯಾಯಕ್ಕೆ, ನೀತಿಗೆ ಪ್ರತಿನಿಧಿಗಳಾದ ನೀವು ಬಾಳೋಕೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿ ಒತ್ತಡದಿಂದ ಗೇಣು ಹೊಟ್ಟೆಗಾಗಿ ತನ್ನ ಶೀಲನ ಮಾರ್ಕೊಳ್ಳೋ ವೇಷಗಿಂತ ನೀಚರು ನೀವು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸಿರೋದು ಯಾರು? ಇದರ ಹಿಂದೆ ಇರೋ ಮಾಸ್ಟರ್ ಬ್ರೈನ್ ಯಾರದು? ಟೆಲ್ ಮಿ ಬ್ಲೇಕ್ ಆರ್ಟ್ಸ್, ಟೆಲ್ ಮಿ. ನಮ್ಮ ಫ್ಯಾಮಿಲಿಗೆ ಥ್ರೆಟನಿಂಗ್, ಫೋನ್ ನಲ್ಲಿ ಬೆದರಿಕೆ ಇತ್ತು. ಒಬ್ಬ ಅಪರಿಚಿತ ವ್ಯಕ್ತಿ ಆಪರೇಷನ್ ಡೀಟೇಲ್ಸ್ ಕೊಟ್ಟು ಸಕ್ಸಸ್ ಮಾಡಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು. ಈ ಸೀಕ್ರೆಟ್ ಮಿಷನ್ ನ ಎಲ್ಲೂ ಲೀಕ್ ಔಟ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ನಮ್ಮ ಜೀವಮಾನದಲ್ಲಿ ನಾವು ಊಹಿಸಿದಷ್ಟು ಹಣ ಕೊಟ್ರು. ನಾವು ದುರಾಸೆ ಪಟ್ಟು ಈ ಕೆಲಸ ಮಾಡ್ಬಿಟ್ವಿ. ಅಪರಿಚಿತ ವ್ಯಕ್ತಿ ಯಾರು? ನೋಡಕ್ಕೆ ನಮಗ್ ಚಾನ್ಸೇ ಕೊಡ್ಲಿಲ್ಲ, ಆದ್ರೆ ಧ್ವನಿ ಮಾತ್ರ ಹೆಂಗಸ್ತು. ಧರ್ಮರಾಜ್ ಎಂಬ ಹೆಸರಿನವನಾದ ನಾನು ವಿಧಿದ್ವಾರ ಸ್ಥಾಪಿತ ಭಾರತ ಸಂವಿಧಾನದ ಪರವಾಗಿ ಸ್ಥಾಪಿಸಲ್ಪಟ್ಟ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕಾಯ ವಾಚಾ ಮನಸ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹಶ್ವಾಗ್ತಿದ್ಯಾ? ಬಾ, ಊಟಕ್ಕೆ ಬಡಿಸ್ತೀನಿ. ಬೇಡ, ಹಸಿವಿಲ್ಲ. ಚಿಕ್ಕ ಮಕ್ಳ ತರ ಊಟ ಬೇಡ ಅಂತ ಹಠ ಮಾಡಬಾರ್ದು. ಬಾಬಾ ಬೇಡ. ಅಗ್ನಿ, ನನ್ ಮೇಲೆ ಊಟದ ಮೇಲೆ ಯಾಕೆ ಕೋಪ? ಕೋಪ ಜನರ ಸೇವೆ, ಜನಾರ್ದನ ಸೇವೆ ಅಂದ್ಕೊಂಡು ನೀತಿಗೆ ನಿಯತ್ತಿಗೆ ಹೆಸರಾಗಿದ್ದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿನ ಪದಚ್ಯುತಿ ಮಾಡಿದ ಈ ನೀಚ ರಾಜಕೀಯದ ಮೇಲೆ ಕೋಪ. ಪ್ರಜೆಗಳ ಓಟಿಗಿಂತ ನೋಟಿಗೆ ಬೆಲೆ ಕೊಟ್ಟು 3 ಗಂಟೆಯಲ್ಲಿ ಪ್ರಜಾಪ್ರಭುತ್ವವನ್ನು ಬದಲಾಯಿಸಿ ಒಬ್ಬ ರೌಡಿ ಶೀಟರ್ನ ಮುಖ್ಯಮಂತ್ರಿಯಾಗಿ ಮಾಡಿದ ಈ ಇಂಡಿಯನ್ ಡೆಮಾಕ್ರಸಿ ಮೇಲೆ ಕೋಪ. ಡೆಮಾಕ್ರಸಿ, ಮೈ ಫುಟ್, ಗವರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ನ್ಯಾಯವನ್ನು ಅನ್ಯಾಯವನ್ನಾಗಿ ಮಾಡಿದ ನಯವಂಚಕರ ಮೇಲೆ ಕೋಪ, ನೀತಿಯನ್ನು ಅನೀತಿಯನ್ನಾಗಿ ಮಾಡಿದ ದುಷ್ಟರ ಮೇಲೆ ಕೋಪ, ಧರ್ಮವನ್ನು ಅಧರ್ಮವನ್ನಾಗಿ ಮಾಡಿದ ದೇಶದ್ರೋಹಿಗಳ ಮೇಲೆ ಕೋಪ, ಈ ನಪುಂಸಕ ಸಮಾಜದ ಮೇಲೆ ಕೋಪ. ಎಸ್, ಕೋಪ ಕೋಪ ಕೋಪ. ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ಡೆಮಾಕ್ರಸಿ. ಅಗ್ನಿ, ಅಗ್ನಿ, ಅಯ್ಯೋ ನನ್ ಕಂದ, ಹಸ್ವಿಲ್ಲ ಅಂತ ಹೇಳ್ಬಿಡಪ್ಪ, ಹಸ್ಕೊಂಡು ಹೋಗ್ಬಾರ್ದಪ್ಪ. ಗುಡ್ ಮಾರ್ನಿಂಗ್ ಸರ್.
ಆಶ್ಚರ್ಯ ಆಗ್ತಾ ಇದೆ ಸರ್. ನಿಮ್ಮ ಸರ್ಕಾರನ ಬೀಳಿಸಿ ಹೊಸ ಸರ್ಕಾರನ, ಅದು ಒಬ್ಬ ರೌಡಿ ಶೀಟರ್ನ. ಅದೇ ನಮ್ಮ ಪ್ರಜಾಪ್ರಭುತ್ವ. ಬೇಜಾರ್ ಮಾಡ್ಕೋತಾ ಇದ್ದೀರಾ ಸರ್? ನೋ 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 ನೋ, ಪದವಿ ಹೋಯ್ತು ಅಂತ ನನಗೆ ಬೇಜಾರಿಲ್ಲ. ನನ್ನ ಮತ್ತು ನಮ್ಮ ಪಕ್ಷನ ವೋಟ್ ಹಾಕಿ ಗೆಲ್ಲಿಸಿದ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ಪ್ರಜೆಗಳ ಬಗ್ಗೆ ಬೇಜಾರು ಅನ್ಸಿದ್ರೆ ನನಗೆ ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿ ತನ್ನ ಪದವಿನ ಕಳ್ಕೊಂಡಿದ್ದಕ್ಕೆ ಹಾಗೂ ನನ್ನ ಅಗ್ನಿ ಒಬ್ಬಂಟಿಗನಾಗಿದ್ದಕ್ಕೆ ಬೇಜಾರು ಅನ್ಸುತ್ತೆ ಸರ್. ಸರ್, ಎಸ್, ಐ ಬಿನ್ ಟ್ರಾನ್ಸ್ಫರ್ಡ್. ವಾಟ್? ನೀನೇನು ಅನ್ಕೋಬೇಡವೋ, ಇದು ರಾಜಕೀಯದಲ್ಲಿ ನಡೆಯೋ ಆಟಗಳೇ. ಸರ್, ನಾನು ಒಂಟಿಯಾದ್ರೂ ಲಯನ್ ಹಾರ್ಟೆಡ್. ನಿಮ್ಮಿಬ್ಬರ ಕನಸು ನೆನಸು ಮಾಡ್ತೀನಿ. ಕರ್ನಾಟಕನ ಕ್ರಿಮಿನಲ್ ಫ್ರೀ ಸ್ಟೇಟ್ ಮಾಡಿ ತೋರಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ಸರ್, ಅಗ್ನಿ ಓಡ್ತಿರೋ ರಭಸ ನೋಡಿದ್ರೆ ಮತ್ತೆ ನಿಮ್ಮ ಮುಖ್ಯಮಂತ್ರಿ ಪದವಿ ಖಾಯಂ ಸರ್. ನನಗೆ ಆ ಭರವಸೆ ಇದೆ. ಐ ಆಮ್ ಆಲ್ಸೋ ಕಾನ್ಫಿಡೆಂಟ್.